ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ವೀಡಿಯೋ ತಮಗೇನಾದ್ರು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಇವತ್ತಿನ ವೀಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋನ ಶುರು ಮಾಡಿಬಿಡೋಣ. ಇವರು ನಂಬಿಕಸ್ಥರಾಗಿರುತ್ತಾರೆ. ಪ್ರಾಮಾಣಿಕತೆ ಇವರ ರಕ್ತದಲ್ಲಿದ್ದು ಇವರನ್ನು ನಂಬಬಹುದು. ಆದರೆ ಸಿಟ್ಟಿನ ಅಥವಾ ರೋಷ ಉಕ್ಕಿಸುವ ಸಂದರ್ಭದಲ್ಲಿ ಮಾತ್ರ ಇವರು ಹಿಂದು ಮುಂದು ನೋಡದೆ ನುಗ್ಗುವ ಪ್ರಕೃತಿಯುಳ್ಳವರಾಗಿರುತ್ತಾರೆ. ಈ ಕಾರಣದಿಂದಲೇ ಕೆಲವೊಮ್ಮೆ ಇವರನ್ನು ಅರ್ಥ ಮಾಡಿಕೊಳ್ಳೋದು ಇತರರಿಗೆ ದೊಡ್ಡ ಸವಾಲಾಗುತ್ತದೆ. ಸ್ನೇಹಿತರೆ, ಈ ರೀತಿಯಾದಂತಹ ಒಂದು ಕ್ಯಾರೆಕ್ಟರ್ ಇರುವಂತಹ ಜನಗಳು ನಿಮ್ಮ ಸುತ್ತಮುತ್ತ ಕೂಡ ಇರ್ಬೋದು. ಏನಂದರೆ ಅವ್ರು ತುಂಬಾ ನಂಬಿಕಸ್ಥರಾಗಿರ್ತಾರೆ, ತುಂಬಾ ಪ್ರಾಮಾಣಿಕತೆಯಿಂದ ನಿಮ್ಮ ಹತ್ರ ಒಂದು ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ ಅವರು. ಆದರೆ ಒಂದು ವಿಷಯದಲ್ಲಿ ಏನಂದರೆ, ಅವರು ಮುಂಗೋಪಿ ಆಗಿರಬಹುದು ಅಥವಾ ಅವರು ಆಡುವಂತಹ ನೇರವಾದ ನುಡಿಗಳಿಂದ ಅವರು ನೋಡೋರ ಮುಂದೆ ತುಂಬಾ ಕೆಟ್ಟವರಾಗಿ ಕಾಣಿಸ್ತಾರೆ. ಆದರೆ ಒಂದು ವಿಷಯ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ, ನಗ್ತಾ ನಗ್ತಾ ಯಾರು ನಿಮ್ಮ ಹತ್ರ ಮಾತಾಡ್ತಾರೆ ಅವ್ರು ಯಾವಾಗಲೂ ಕೂಡ ನಿಮ್ಮ ಹತ್ರ ಸರಿಯಾಗಿ ಇದ್ದಾರೆ, ಸರಿಯಾದದ್ದನ್ನೇ ಹೇಳ್ತಾ ಇದ್ದಾರೆ, ನಿಮ್ಮನ್ನು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಖಂಡಿತವಾಗ್ಲೂ ಅಲ್ಲ. ಹಾಗೆಯೇ ಯಾರು ನಮ್ಮನ್ನು ತುಂಬಾ ಸಿಟ್ಟಲ್ಲಿ ನೋಡೋದು ಅಥವಾ ಕೋಪದಿಂದ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ, ಕೋಪದಿಂದ ಉತ್ತರ ಕೊಡ್ತಾ ಇದ್ದಾರೆ ಅಂದ ತಕ್ಷಣ ಅವ್ರು ನಮ್ಮನ್ನು ದ್ವೇಷ ಮಾಡ್ತಾ ಇದ್ದಾರೆ, ನಮಗೆ ಕೆಟ್ಟದ್ದನ್ನು ಬಯಸ್ತಾ ಇದ್ದಾರೆ ಅಂತ ಅಲ್ಲ. ನಿಮಗೆ ನೆನಪಿರಲಿ, ಬೇವು ಹಾಗೆ ಬೆಲ್ಲ, ಇವಾಗ ತಾನೇ ಯುಗಾದಿ ಹಬ್ಬ ಆಗಿದೆ ಅಲ್ವಾ? ಸೊ ಬೇವು ಮತ್ತು ಬೆಲ್ಲಿನ ಅರ್ಥ ಎಲ್ಲರಿಗೂ ಕೂಡ ಗೊತ್ತಿರ್ಬೋದು ಅಲ್ವಾ? ಆದರೆ ಬೆಲ್ಲದ ವಿಷಯದಲ್ಲಿ ನಾವು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳೋಕ್ಕಾಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಅದು ನೋಡೋಕೆ ಚೆನ್ನಾಗಿರಬಹುದು, ತಿಂದಾಗ ಟೇಸ್ಟ್ ಕೂಡ ಚೆನ್ನಾಗಿರ್ಬೋದು, ಆದರೆ ಆರೋಗ್ಯಕ್ಕೆ ಯಾವತ್ತಿದ್ರೂ ಅದು ಕೆಟ್ಟದ್ದೇ ಅಲ್ವಾ? ಹಾಗಾಗಿ ಇದೇ ರೀತಿಯಾದಂತಹ ಗುಣಗಳು ಮನುಷ್ಯರಲ್ಲೂ ಕೂಡ ಇರ್ತಾರೆ. ಅದಕ್ಕೆ ನಾನು ಹೇಳೋದೇನೆಂದರೆ, ಯಾರಾದರೂ ಒಂದು ಸಿಟ್ಟಲ್ಲಿ ಏನೋ ಒಂದು ಮಾತಾಡ್ತಾ ಇದ್ದಾರೆ, ಏನೋ ಒಂದು ಹೇಳ್ತಾ ಇದ್ದಾರೆ, ನಿಮಗೆ ಅದನ್ನು ಮಾಡಬೇಡ ಅಂತ ತುಂಬ ಫೋರ್ಸ್ ಮಾಡಿ ಹೇಳ್ತಾ ಇದ್ದಾರೆ ಅಂದಾಗ ಅವ್ರು ನಮ್ಮ ಕೆಟ್ಟದ್ದಕ್ಕೆ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋದ್ರ ಬದಲು ಆ ವಿಷಯವಾಗಿ ಒಮ್ಮೆ ನಾವು ಕೂಡ ಯೋಚನೆ ಮಾಡಿ ನೋಡ್ಬೋದಲ್ವಾ? ಸೊ ಯೋಚನೆ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ ಅಲ್ವಾ? ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಕೆಲವೊಮ್ಮೆ ಹೇಗಾಗುತ್ತೆ ಅಂದರೆ, ನಾವು ಕೆಲವೊಬ್ಬರನ್ನ ಕಣ್ಣು ಮುಚ್ಕೊಂಡು ನಂಬಿಡ್ತೀವಿ, ಆದರೆ ಅಂಥವರಿಂದಲೇ ನಾವು ಮೋಸ ಹೋಗೋದು ಜಾಸ್ತಿ ಸ್ನೇಹಿತರೆ. ಅದಕ್ಕಾಗಿ ಈ ಒಂದು ಮಾತನ್ನು ನಿಮಗೆ ಹೇಳಲಿಕ್ಕೆ ನಾನು ಇಷ್ಟಪಟ್ಟಿದ್ದು ಅಷ್ಟೇ. ಸೊ ಯಾವತ್ತೂ ಕೂಡ ಸಿಟ್ಟಲ್ಲಿ ಅಥವಾ ಯಾವುದೋ ಒಂದು ರೋಷದಲ್ಲಿ ಏನೋ ಒಂದು ಮಾತಾಡ್ತಾ ಇದ್ದಾರೆ ಅಂದ ತಕ್ಷಣ ಅವರೆಲ್ಲರೂ ಕೆಟ್ಟವ್ರೆ ಅನ್ನೋ ಒಂದು ಮನೋಭಾವನೆ ಬೇಡ. ಅದನ್ನು ಖಂಡಿತವಾಗ್ಲೂ ತೆಗೆದಾಕ್ಬಿಡಿ. ಸೊ ಅವರಲ್ಲಿ ಇರುವಂತಹ ಒಳಗಿನ ಅರ್ಥ ಏನಿರುತ್ತೆ ಮಾತಲ್ಲಿ, ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋ ತಮಗೇನಾದ್ರು ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇದೇ ರೀತಿಯಾದಂತಹ ವೀಡಿಯೋಸ್ ಹೆಚ್ಚೆಚ್ಚು ಬೇಕು ಅಂದಾಗ ಸಬ್ಸ್ಕ್ರೈಬ್ ಮಾಡಿದ ನಂತರ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಆನ್ ಮಾಡಿ ಸ್ನೇಹಿತರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಸಿಗ್ತೀನಿ.